ಎಲ್ಲರಿಗೂ ನಮಸ್ಕಾರ. ರತನ್ ಯೂಟ್ಯೂಬ್ ಚಾನಲ್ಗೆ ತಮಗೆ ಆತ್ಮೀಯವಾದ ಸ್ವಾಗತ. ನಮ್ಮ ಜೀವನದಲ್ಲಿ ನಡೆಯುವ ಕೆಲವು ದುರ್ಘಟನೆಗಳಿಗೆ ಕೇವಲ ವಿಧಿ ಮಾತ್ರ ಕಾರಣ ಅಲ್ಲ, ಪರೋಕ್ಷ ಮತ್ತು ಪ್ರತ್ಯಕ್ಷವಾಗಿ ನಾವೇ ಕಾರಣರಾಗಿರ್ತೀವಿ. ಇದನ್ನು ಒಂದು ಕತೆ ಮೂಲಕ ಪಾರ್ವತಿ ದೇವಿ ಕೇಳಿದ ಪ್ರಶ್ನೆಗಳಿಗೆ ಶಿವ ಪರಮಾತ್ಮ ಉತ್ತರಿಸಿದ ಬಗೆಯ ಕಥೆಯನ್ನು ಈ ವಿಡಿಯೋ ಮೂಲಕ ತಿಳಿಯೋಣ. ಒಂದು ದಿನ ಕೈಲಾಸದಲ್ಲಿ ಶಿವ ಪಾರ್ವತಿಯರು ಭೂಲೋಕದಲ್ಲಿ ಏನಾಗುತ್ತಿದೆ ಅಂತ ಕೂತು ನೋಡುವಾಗ ಅಲ್ಲಿ 3 ಜನ ಮಹಿಳೆಯರು ತುಂಬ ಆತ್ಮೀಯ ಸ್ನೇಹಿತೆಯರಾಗಿರ್ತಾರೆ. ಅದರಲ್ಲಿ ಇಬ್ಬರು ಗಂಡನನ್ನು ಕಳೆದುಕೊಂಡು ವಿಧವೆಯರಾಗಿರ್ತಾರೆ. ಒಬ್ಬಳು ಮಾತ್ರ ಗಂಡನೊಂದಿಗೆ ಮುತ್ತೈದೆಯಾಗಿ ಬಾಳ್ತಾ ಇರ್ತಾಳೆ. ಅವರನ್ನು ನೋಡಿದ ಪಾರ್ವತಿಯ ಮನಸ್ಸಿನಲ್ಲಿ 3 ಪ್ರಶ್ನೆಗಳು ಉದ್ಭವವಾಗ್ತವೆ. ಆ ಪ್ರಶ್ನೆಗಳನ್ನು ಪರಮಾತ್ಮ ಶಿವನಿಗೆ ಕೇಳ್ತಾಳೆ. ಸ್ವಾಮಿ, ಆ ಮೂವರನ್ನು ನೋಡಿ ನನ್ನ ಮನಸ್ಸಿನಲ್ಲಿ 3 ಪ್ರಶ್ನೆಗಳು ಉದ್ಭವಿಸಿವೆ, ದಯಮಾಡಿ ಉತ್ತರಿಸಿ ಅಂತ ಕೇಳಿದಾಗ ಶಿವ ಅದೇನು ಕೇಳು ಪಾರ್ವತಿ ಅಂತಾರೆ. ಆಗ ಪಾರ್ವತಿ, ಸ್ವಾಮಿ, ಯಾವ ಹೆಣ್ಣು ಚಿಕ್ಕ ವಯಸ್ಸಿಗೆ ವಿಧವೆಯಾಗ್ತಾಳೆ, ಜೊತೆಗೆ ಯಾವ ಹೆಣ್ಣು ಸಂತೋಷವಾಗಿ ಇರಲಾರಳು, ಕೊನೆಯದಾಗಿ ಗಂಡ ಕೇಳಿದರೂ ಕೊಡಬಾರದ್ದು ಏನು ಅಂತ ಕೇಳ್ತಾಳೆ. ಆಗ ಮಹಾದೇವ, ಪಾರ್ವತಿ, ನಾನು ನಿನಗೆ ಒಂದು ಕತೆ ಹೇಳ್ತೀನಿ ಕೇಳು. ಒಂದು ಊರಿನಲ್ಲಿ ಒಬ್ಬ ಬಡವ ಇದ್ದ. ಆತ ರಾಜನ ಅರಮನೆಯಲ್ಲಿ ಸೇವಕನಾಗಿ ಕೆಲಸ ಮಾಡ್ತಿದ್ದ. ರಾಜನಿಗೂ ಆ ಸೇವಕನಿಗೂ ಒಳ್ಳೆ ಸ್ನೇಹ ಇತ್ತು. ಇದನ್ನು ನೋಡಿ ಹಲವರು ಹೊಟ್ಟೆ ಕಿಚ್ಚು ಪಡ್ಕೊಳ್ತಾ ಇದ್ರು. ಒಂದಿನ ರಾಜ ಆ ಬಡವನ ಬಳಿ, ಭಗವಂತ ಪ್ರತಿಯೊಬ್ಬರಿಗೂ ಏನಾದರೊಂದು ಅಮೂಲ್ಯ ಕೊಡುಗೆಯನ್ನು ಮನುಷ್ಯನ ಜೀವನದಲ್ಲಿ ಕೊಟ್ಟಿರ್ತಾನೆ. ಆ ಥರ ನಿನ್ನ ಬದುಕಲ್ಲೇನಾದರೂ ಇದೆಯಾ ಅಂತ ಕೇಳಿದಾಗ ಅಲ್ಲೇ ಕೂತಿದ್ದ ಮಂತ್ರಿ, ಆತನ ಬಳಿ ಏನಿದೆ, ಇದ್ದರೆ ಬಡತನ ಇರಬಹುದಷ್ಟೇ ಅಂತಾನೆ. ಆಗ ಬಡವ ಆತನ ಮಾತಿಗೆ ಕಿವಿ ಕೊಡದೆ, ಯಾಕಿಲ್ಲ ಪ್ರಭು, ಒಂದಿದೆ. ಭಗವಂತ ನನಗೆಂದೇ ಕಳಿಸಿರುವಂಥದ್ದು ನನ್ನ ಹೆಂಡತಿ. ಅವಳೇ ನನ್ನ ಸೌಭಾಗ್ಯ. ಯಾಕೆಂದರೆ ನನ್ನ ಹೆಂಡತಿ ಪಾರ್ವತಿ ಪತಿವ್ರತೆಯ ಸ್ವಭಾವದವಳು. ಯಾವ ಪರಪುರುಷನನ್ನು ತನ್ನ ಮನಸ್ಸಿನಲ್ಲಿ ನೆನೆಯುವುದಿಲ್ಲ ಅಂತಾನೆ. ಮೊದಲೇ ರಾಜ ಮತ್ತು ಸೇವಕನ ಸ್ನೇಹದ ಬಗ್ಗೆ ಹೊಟ್ಟೆ ಕಿಚ್ಚಿದ್ದ ಮಂತ್ರಿ, ನೋಡಿ ಪ್ರಭು, ಈತ ಹೇಳುವುದು ಹೇಗಿದೆ ಅಂದರೆ ಈತನ ಹೆಂಡತಿ ಬಿಟ್ಟು ಮತ್ಯಾರು ಅಂದರೆ ರಾಣಿಯನ್ನು ಸೇರಿಸಿ ಪತಿವ್ರತೆಯರೇ ಇಲ್ಲ ಅನ್ನುವಂತಿದೆ ಅಂತಾನೆ. ಆಗ ಬಡವ, ಹಾಗಲ್ಲ ಪ್ರಭು, ನನ್ನ ಹೆಂಡತಿ ಪವಿತ್ರಳು ಅಂತ ಅಷ್ಟೇ ನಾನು ಹೇಳಿದ್ದು ಅಂತಾನೆ. ಆಗ ಮಂತ್ರಿ, ಓಹೋ ಹಾಗೇನು, ಸರಿ, ನಿನ್ನ ಹೆಂಡತಿ ಪತಿವ್ರತೆ ಅಲ್ಲ ಅಂತ ನಾನು ನಿರೂಪಿಸುತ್ತೇನೆ. ಯಾವ ರೀತಿ ನಿರೂಪಿಸಬೇಕು ಹೇಳು ಅಂತಾನೆ. ಆಗ ಬಡವ, ಸರಿ ಆಯಿತು, ನನ್ನ ಹೆಂಡತಿಯ ಮೇಲೆ ನನಗೆ ನಂಬಿಕೆ ಇದೆ. ಮದುವೆಯಾದ ಹೊಸತರಲ್ಲಿ ನಾನು ಅವಳಿಗೆ ಒಂದು ಚಿನ್ನದ ಸರವನ್ನು ಉಡುಗೊರೆಯಾಗಿ ನೀಡಿದ್ದೇನೆ. ಆಕೆ ಅದನ್ನು ಯಾರಿಗೂ ಮುಟ್ಟಲು ಸಹ ಕೊಟ್ಟವಳಲ್ಲ. ಅದನ್ನು ಆಕೆಯಿಂದ ಪಡೆದು ತಂದರೆ ಆಕೆ ಪತಿವ್ರತೆ ಅಲ್ಲ ಅಂತ ಸಾಬೀತಾದರೆ ನಾನು ಗಲ್ಲಿನ ಶಿಕ್ಷೆಗೆ ಶರಣಾಗುತ್ತೇನೆ ಅಂದನು. ನಂತರ ಸಾಬೀತುಪಡಿಸದಿದ್ದರೆ ನೀವು ಯಾವ ಶಿಕ್ಷೆಗೆ ಗುರಿ ಆಗುತ್ತೀರಿ ಅಂತ ಕೇಳಿದನು. ಅದಕ್ಕೆ ಮಹಾರಾಜ, ನಿನಗೊಂದು ನ್ಯಾಯ, ಅವನಿಗೊಂದು ನ್ಯಾಯವೇ? ಸಾಬೀತುಪಡಿಸಲಾಗದಿದ್ದರೆ ಆತನು ಗಲ್ಲು ಶಿಕ್ಷೆಗೆ ಗುರಿಯಾಗ್ತಾನೆ ಅಂದರು. ಸ್ವಲ್ಪ ಮಟ್ಟಿನ ಗಾಬರಿಯಿಂದಲೇ ಮಂತ್ರಿ ತನ್ನ ಗೆಳೆಯನ ಬಳಿ ಬಂದ. ಈತ ಪಕ್ಕದ ಊರಿನವ. ಆಗಾಗ ದನದ ವ್ಯಾಪಾರಕ್ಕಾಗಿ ಊರೂರು ತಿರುಗುತ್ತಿದ್ದ. ಮಂತ್ರಿ ಆತನ ಬಳಿ ಬಂದು ರಾಜನ ಅರಮನೆಯಲ್ಲಿರುವ ರಾಜನ ಆತ್ಮೀಯ ಸೇವಕನ ಹೆಂಡತಿಯನ್ನು ಹೇಗಾದರೂ ಮಾಡಿ ನನಗೆ ಪರಿಚಯ ಮಾಡಿಸು ಅಂತಾನೆ. ನೋಡು ಮಂತ್ರಿ, ನಾನು ಊರೂರು ತಿರುಗುವವ. ನನಗೆ ತಿಳಿದ ಮಟ್ಟಿಗೆ ಆಕೆ ಪರಪುರುಷರನ್ನು ಕಣ್ಣೆತ್ತಿಯೂ ಸಹ ನೋಡುವುದಿಲ್ಲ. ಹಾಗಾಗಿ ಅದು ತುಂಬ ಕಷ್ಟ. ಅದನ್ನು ಬಿಟ್ಟು ಬೇರೆ ಏನಾದರೂ ಸಹಾಯ ಕೇಳು ಅಂತಾನೆ ಆತನ ಸ್ನೇಹಿತ. ಆಗ ಮಂತ್ರಿ, ಸರಿ ಆಯಿತು, ಹಾಗಾದರೆ ಅವಳ ಕುತ್ತಿಗೆಯಲ್ಲಿರುವ ಒಂದು ಚಿನ್ನದ ಸರದ ಜೊತೆ ಆಕೆಯ ದೇಹದಲ್ಲಿರುವ ಒಂದು ಮಚ್ಚೆಯ ಜಾಗವನ್ನು ತಿಳಿದು ನನಗೆ ಬಂದು ಹೇಳು ಅಂತಾನೆ. ಮಾರನೇ ದಿನವೇ ಮಂತ್ರಿಯ ಸ್ನೇಹಿತ ಸನ್ಯಾಸಿ ವೇಷ ಧರಿಸಿ ಭಿಕ್ಷೆಗೆಂದು ಸೇವಕನ ಮನೆಗೆ ಬರ್ತಾನೆ. ತಾಯಿ, ತಾಯಿ ಎಂದು ಕೂಗಿದಾಗ ಆಕೆ ಹೊರಬರ್ತಾಳೆ. ಏನಾದರೂ ಇದ್ದರೆ ತುಂಬ ದೂರದಿಂದ ಬಂದಿದ್ದೇನೆ,
ನನ್ನ ಉಪಹಾರದ ವ್ಯವಸ್ಥೆ ಮಾಡಿದರೆ ನಿಮಗೆ ಪುಣ್ಯ ಬರುತ್ತೆ ತಾಯಿ ಅಂತಾನೆ. ಇದನ್ನು ಕೇಳಿದ ಸೇವಕನ ಹೆಂಡತಿ, ಒಳಗೆ ಬನ್ನಿ ಸ್ವಾಮಿ, ನೀವು ಕೂತು ವಿಶ್ರಾಂತಿ ಪಡೆಯಿರಿ, ನಾನು ಸ್ನಾನ ಮಾಡಿ ಶುದ್ಧವಾಗಿ ಬಂದು ನಿಮಗೆ ಉಪಹಾರವನ್ನು ಸಿದ್ಧಪಡಿಸುತ್ತೇನೆ ಎಂದಳು. ಆತನಿಗೂ ಅದೇ ಬೇಕಾಗಿತ್ತು. ನಂತರ ಆಕೆ ಎಲ್ಲ ಆಭರಣಗಳನ್ನು ಬಿಚ್ಚಿಟ್ಟು ಸ್ನಾನಕ್ಕೆಂದು ಹೋದಳು. ಅದನ್ನೇ ಉಪಯೋಗಿಸಿಕೊಂಡು ಸನ್ಯಾಸಿ ವೇಷ ಧರಿಸಿದ್ದವ ಬಿಚ್ಚಿಟ್ಟ ಆಭರಣಗಳಲ್ಲಿ ಒಂದು ಸರವನ್ನು ತೆಗೆದುಕೊಂಡು ಬಾಗಿಲಿನ ಸಂದಿಯಿಂದ ಆಕೆಯನ್ನು ನೋಡಿ, ಆಕೆಯ ತೊಡೆ ಭಾಗದಲ್ಲಿದ್ದ ಒಂದು ಮಚ್ಚೆ ಇರುವುದನ್ನು ನೋಡಿ ಅಲ್ಲಿಂದ ಓಡಿ ಬರ್ತಾನೆ. ಸೀದಾ ಮಂತ್ರಿಯ ಬಳಿ ಬಂದು ಚಿನ್ನದ ಸರವನ್ನು ಆತನ ಕೈಗಿಟ್ಟು ಮಚ್ಚೆ ಇರುವ ಜಾಗದ ಬಗ್ಗೆ ಹೇಳ್ತಾನೆ. ಮಾರನೇ ದಿನ ಮಂತ್ರಿ ಚಿನ್ನದ ಸರದೊಂದಿಗೆ ಅರಮನೆಗೆ ಬಂದು ಸರವನ್ನು ರಾಜನ ಮುಂದಿಟ್ಟು ಸೇವಕನಿಗೆ, ನೋಡು, ನಿನ್ನ ಹೆಂಡತಿಯ ಸರ ತಂದಿದ್ದೇನೆ. ನಾನು ನಿನ್ನೆಯಿಂದ ಆಕೆಯೊಂದಿಗೆ ಇದ್ದು ಈಗ ತಾನೇ ಬಂದೆ. ಜೊತೆಗೆ ನನಗೆ ಹಣದ ಅವಶ್ಯಕತೆ ಇದೆ ಅಂದಿದ್ದರಿಂದ ಆಕೆಯ ಸರವನ್ನು ಆಕೆಯೇ ತೆಗೆದುಕೊಟ್ಲು ಅಂತಾನೆ. ಸೇವಕ ಮಾತ್ರ ಅದನ್ನು ನಂಬದೆ, ಇಲ್ಲ, ಆಕೆ ಅಂಥವಳಲ್ಲ, ನೀನೇ ಸರವನ್ನು ಕದ್ದು ತಂದಿದ್ದಿ ಅಂತ ಅಂದಾಗ ಮಂತ್ರಿ, ನನಗೆ ಗೊತ್ತಿತ್ತು ನೀನು ಹೀಗೆ ಹೇಳ್ತೀಯ ಎಂದು. ಹಾಗಾಗಿ ನಾನು ಆಕೆಯೊಡನೆ ಇದ್ದಾಗ ಆಕೆಯ ತೊಡೆಯ ಭಾಗದ ಮೇಲಿದ್ದ ಮಚ್ಚೆಯನ್ನು ನೋಡಿ ಬಂದಿದ್ದೇನೆ ಅಂತಾನೆ. ಸೇವಕ ನೆಲಕ್ಕೆ ಕುಸಿಯುತ್ತಾನೆ. ಅದನ್ನು ನೋಡಿದ ರಾಜ, ಎದ್ದೇಳು, ಯಾಕೆ ಗಾಬರಿಯಾಗ್ತಿದ್ದೀಯಾ? ನಾನೇನು ನಿನಗೆ ಗಲ್ಲು ಶಿಕ್ಷೆ ವಿಧಿಸಿಲ್ಲ, ನೀನಾಗಿ ನೀನೇ ಗಲ್ಲು ಶಿಕ್ಷೆಗೆ ಗುರಿಯಾಗ್ತೀನಿ ಅಂದಿದ್ದು, ಬಿಡು ಅಂತಾನೆ. ಆಗ ಸೇವಕ, ಇಲ್ಲ ಪ್ರಭು, ಆಕೆ ನನಗೆ ಮೋಸ ಮಾಡಿದ್ದಾಳೆ ಅಂತ ತಿಳಿದ ಮರುಕ್ಷಣವೇ ನಾನು ಸತ್ತು ಹೋದೆ. ಜೀವನದಲ್ಲಿ ಮತ್ತೇನೂ ಇಲ್ಲ, ನನ್ನ ಗಲ್ಲಿಗೆ ಹಾಕಿ ಅಂತಾನೆ. ಆತನ ಮನಸ್ಥಿತಿಯನ್ನು ಅರಿತ ರಾಜ, ಸರಿ ಆಯಿತು, ನಾನು ನಿನಗೆ 3 ದಿನ ಕಾಲಾವಕಾಶವನ್ನು ಕೊಡ್ತೀನಿ. ನೀನು ಎಲ್ಲಾದರೂ ಹೋಗಿ ಬಾ. ನಿನ್ನ ನಿರ್ಧಾರ ಬದಲಾಗದಿದ್ದರೆ ಆಗ ಏನಾದರೂ ಮಾಡೋಣ ಅಂತಾನೆ. ಪ್ರಭುಗೆ ವಂದಿಸಿ ಸೇವಕ ಸೀದಾ ತನ್ನ ತಂದೆ ತಾಯಿಯ ಬಳಿ ಹೋಗಿ ಅವರ ಆಶೀರ್ವಾದ ಪಡೆದು ಹೆಂಡತಿಯ ಬಳಿ ಬರ್ತಾನೆ. ಗಂಡನ ಬರುವಿಕೆಯನ್ನು ನೋಡಿ ಆತನ ಹೆಂಡತಿ ಸಂತೋಷದಿಂದ ಆತನ ಬರಮಾಡಿಕೊಂಡು ಮಾತನಾಡಿಸುತ್ತಾಳೆ. ಆಗ ಸೇವಕ, ನಾಟಕ ಮಾಡಬೇಡ ವೇಶ್ಯೆ, ನನ್ನ ಮುಂದೆ ಪತಿವ್ರತೆಯಾಗಿ ನಟಿಸಿ ಸಿಕ್ಕವರೊಂದಿಗೆ ಸಂಸಾರ ಮಾಡುವ ನೀಚ ಹೆಣ್ಣು ನೀನು ಅಂತಾನೆ. ಏನು ಅರ್ಥವಾಗದ ಆಕೆ, ಏನಾಯಿತು ರೀ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ನಾನು ಮಾಡಿರುವ ತಪ್ಪಾದರೂ ಏನು ಅಂತಾಳೆ. ಆಗ ಸೇವಕ ತನಗೂ ಮತ್ತು ಮಂತ್ರಿಗೂ ಇದ್ದ ಸವಾಲಿನ ಬಗ್ಗೆ ಹೇಳ್ತಾನೆ. ನಂತರ, ಇನ್ನು 3 ದಿನಗಳಲ್ಲಿ ನಾನು ಗಲ್ಲಿಗೆ ಶರಣಾಗ್ತೀನಿ, ನೀನು ನಿನ್ನಿಷ್ಟ ಬಂದವರ ಜೊತೆ ಚೆನ್ನಾಗಿರು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಮಂತ್ರಿಯ ಕುತಂತ್ರವನ್ನು ಅರಿತ ಆಕೆ ಸೀದಾ ಅರಮನೆಯ ಬಳಿ ಓಡಿ ಹೋಗ್ತಾಳೆ. ಯಾರು ತಡೆದರೂ ಸಹ ನಿಲ್ಲದೆ ಸೀದಾ ರಾಜನ ಬಳಿ ಮುಂದೆ ಹೋಗಿ ನಿಲ್ತಾಳೆ. ರಾಜ, ನನಗೆ ನ್ಯಾಯ ಕೊಡಿಸಿ ಅಂತಾಳೆ. ರಾಜ ಏನಾಯಿತು ಅಂತ ಕೇಳಿದಾಗ, ನಿಮ್ಮ ಸಭೆಯಲ್ಲಿರುವ ವ್ಯಕ್ತಿ ನಿನ್ನೆ ದಿನ ನಮ್ಮ ಮನೆಗೆ ಬಂದು ಕಳ್ಳತನ ಮಾಡಿದ್ದಾನೆ ಅಂತಾಳೆ. ಹೌದೇ? ನಮ್ಮ ಅರಮನೆಯಲ್ಲಿರುವ, ಅದರಲ್ಲೂ ರಾಜಸಭೆಯಲ್ಲಿರುವವರು ಕಳ್ಳತನ ಮಾಡುವಷ್ಟು ನೀಚರೇ? ಯಾರದು ಎಂದು ರಾಜ ಆಕೆಯನ್ನು ಕೇಳಿದಾಗ, ನಿಮ್ಮ ಮಹಾಮಂತ್ರಿ ಅಂತಾಳೆ. ಗಾಬರಿಯಿಂದ ಓಡಿ ಬಂದ ಮಂತ್ರಿ, ಇಲ್ಲ ಪ್ರಭು, ಈಕೆ ಸುಳ್ಳು ಹೇಳುತ್ತಿದ್ದಾಳೆ, ನಾನು ಯಾಕೆ ಕಳ್ಳತನ ಮಾಡಲಿ? ನನಗೇನು ಕಮ್ಮಿ? ಕಳ್ಳತನ ಮಾಡುವ ದುಸ್ಥಿತಿ ನನಗೆ ಬಂದಿರುವುದಾದರೂ ಏನು? ಅದರಲ್ಲೂ ಈ ಮುಂಚೆ ನಾನು ಈಕೆಯನ್ನು ನೋಡೇ ಇಲ್ಲ ಅಂತಾನೆ. ಆಗ ಕಣ್ಣೀರು ಒರೆಸಿಕೊಳ್ಳುತ್ತಾ ಸೇವಕನ ಹೆಂಡತಿ, ಪ್ರಭು ನೋಡಿ, ನೀವೇ ಸಾಕ್ಷಿ, ಈ ಮುಂಚೆ ಈತ ನನ್ನನ್ನು ನೋಡಿಯೇ ಇಲ್ಲ. ಹಾಗಾದರೆ ನಿನ್ನೆ ನನ್ನ ಸರವನ್ನು ತಂದು ಜೊತೆಗೆ ನನ್ನ ಹುಟ್ಟು ಮಚ್ಚೆ ಹೇಳಲು ಹೇಗೆ ಸಾಧ್ಯ? ನಾನು ನಿಮ್ಮ ಸ್ನೇಹಿತನ ಹೆಂಡತಿ. ಈತ ಯಾಕೆ ಸುಳ್ಳು ಹೇಳಿದಾನೋ ನನಗೆ ಗೊತ್ತಿಲ್ಲ. ಆದರೆ ಈತ ಹೇಳಿದ ಒಂದು ಸುಳ್ಳಿನಿಂದ ನನಗೆ ವೇಶ್ಯ ಎಂಬ ಪಟ್ಟ ಬಂದಿದೆ. ಜೊತೆಗೆ ನನ್ನ ಗಂಡ ಗಲ್ಲು ಶಿಕ್ಷೆ ಅನುಭವಿಸಲು ಸಿದ್ಧರಾಗಿದ್ದಾರೆ. ದಯಮಾಡಿ ಈತನನ್ನು ಗಲ್ಲು ಶಿಕ್ಷೆ ಕೊಟ್ಟು ಕೊಂದು ನನಗೆ ನ್ಯಾಯ ಕೊಡಿಸಿ ಅಂತಾಳೆ. ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಸೇವಕ ತನ್ನ ಹೆಂಡತಿ ಹೇಳಿದ ಎಲ್ಲವನ್ನ ಕೇಳಿಸಿಕೊಂಡು ಆಕೆಯ ಮೇಲೆ ಅನುಮಾನ ಪಟ್ಟಿದ್ದಕ್ಕೆ ಪಶ್ಚಾತ್ತಾಪದ ಕಣ್ಣೀರು ಹಾಕ್ತಾ ಆಕೆಯನ್ನು ಕ್ಷಮೆ ಕೇಳ್ತಾನೆ. ಸುಳ್ಳು ಹೇಳಿದ ಮತ್ತು ರಾಜನ ಮಾತಿನ ಹಾಗೆ ರಾಜ ಮಂತ್ರಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸ್ತಾರೆ. ಇಷ್ಟನ್ನು ಹೇಳಿದ ಮಹಾದೇವ, ನೋಡು ಪಾರ್ವತಿ, ಇದು ಮತ್ಯಾರೂ ಅಲ್ಲ, ನೀನು ನೋಡಿದ ಆ 3 ಜನ ಸ್ನೇಹಿತೆಯರಲ್ಲಿ ಒಬ್ಬಳು. ಈಕೆಯ ಸೇವಕನ ಹೆಂಡತಿ, ಮುತ್ತೈದೆಯಾಗಿ ಬಾಳುತ್ತಿರುವವಳು. ಈಗ ನಿನ್ನ ಪ್ರಶ್ನೆಗೆ ಉತ್ತರ ಕೊಡ್ತೀನಿ.
ಮೊದಲನೆಯದು, ಯಾವ ಹೆಣ್ಣು ಚಿಕ್ಕ ವಯಸ್ಸಿಗೆ ವಿಧವೆಯಾಗ್ತಾಳೆ ಅಂದರೆ ಯಾವ ಹೆಣ್ಣು ತನ್ನ ಗಂಡನನ್ನು ಹೆಸರಿಟ್ಟು ಕರೆಯುತ್ತಾಳೋ ಆಕೆ ಬಹುಬೇಗ ವಿಧವೆಯಾಗ್ತಾಳೆ. ಯಾಕಂದರೆ ಪ್ರತಿ ಬಾರಿ ಹೆಸರಿಟ್ಟು ಕರೆದಾಗದಲ್ಲೂ ಗಂಡನ ಆಯಸ್ಸು ಕ್ಷೀಣಿಸುತ್ತದೆ. ಎರಡನೆಯದು, ಯಾವ ಹೆಣ್ಣು ಸಂತೋಷದಿಂದ ಇರಲು ಸಾಧ್ಯವಿಲ್ಲ ಅಂದರೆ ಚಿನ್ನ, ಬೆಳ್ಳಿ, ಆಸ್ತಿ, ಅಂತಸ್ತು ಸಕಲವೂ ಇದ್ದರೂ ಗಂಡ ಇಲ್ಲದ ಹೆಣ್ಣು ಮಗಳು ಸಂತೋಷದಿಂದಿರಲು ಸಾಧ್ಯವಿಲ್ಲ. ಹಾಗೆಯೇ 3, ಗಂಡ ಎಷ್ಟೇ ಒತ್ತಾಯ ಮಾಡಿ ಕೇಳಿದರೂ ಹೆಣ್ಣು ಕೊಡಬಾರದು ಶಾಪ. ಯಾಕೆಂದರೆ ಹೆಣ್ಣಿನ ಶಾಪದಿಂದ ಮುಕ್ತಿ ಪಡೆಯಲು ಸಾಧ್ಯವೇ ಇಲ್ಲ. ಅದರಲ್ಲೂ ಹೆಂಡತಿಯ ಶಾಪ ಪಡೆದ ಗಂಡ ಎಂದಿಗೂ ಏಳಿಗೆ ಗಳಿಸಲಾರ ಅಂತ ಹೇಳಿ 3 ಪ್ರಶ್ನೆಗೆ ಚಂದದ ಉತ್ತರವನ್ನು ನೀಡ್ತಾರೆ ಭಗವಂತ. ಇಷ್ಟು ನಿಮಗೆ ಇಷ್ಟವಾಗಿದ್ದಲ್ಲಿ, ಈ ಕತೆ ನಿಮಗೆ ಅರ್ಥವಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ.